ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಆಯಿತು. ಈಗ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನನಗೂ ಹತ್ತಿ ಸಾಕಾಗಿ ಸುಸ್ತಾಗ್ತೈತೆ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನಾನು ಡೈಲಿ ರೊಟೇಷನ್ ಏನು ಮಾಡ್ತೀನೋ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆಗಿರಬೇಕು, ಸ್ವಲ್ಪ ಬೇಜಾರು ಮಾಡ್ಕೊಂಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಸ್ವಲ್ಪ ಗಂಟಲು ಕಟ್ಕೊಂಡ್ಬಿಟ್ಟಿದೆ, ಹುಷಾರಿಲ್ಲ, ಸ್ವಲ್ಪ ಗಂಟು ಕಟ್ಕೊಂಡ್ಬಿಟ್ಟಿದೆ. ಬನ್ನಿ ಓನಾಗನೆ ಬನ್ನಿ. ಹತ್ತಕ್ಕಾಗ್ತಾ ಇಲ್ಲ. ಅದು ಡೈಲಿ ಟ್ರೈನಿಂಗ್ ಇದ್ದರೆ ಹತ್ಬೋದು. ಯಾವಾಗೋ ಒಬ್ರಿಗೊಂದ್ಸತಿ ಬೆಟ್ಟ ಹತ್ತಕ್ಕೋದ್ರೆ ಹತ್ತಕ್ಕಾಗಲ್ಲ, ಸ್ಟ್ರೈನ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹಂಗೆ ಮುಂದೆ ಹೋಗೋಣ. ಸ್ವಾಮಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಹತ್ರ ಬಂದೆ ಇವಾಗ. ನೋಡಿ ಫ್ರೆಂಡ್ಸ್, ಶಿವ ಪಾರ್ವತಿಯರ ವಿಗ್ರಹ ಮೂರ್ತಿ ಯಾವ ರೀತಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಶಿವಗಂಗೆಯ ಎಲ್ಲ ಪ್ಲೇಸ್ಗಳು ತುಂಬ ಇಷ್ಟ ಆಯಿತು ನನಗೆ. ಬನ್ನಿ ಫ್ರೆಂಡ್ಸ್, ನೋಡಿ ಎಲ್ಲ ಎಡ್ಕೊಂಬಂದು ಸುಸ್ತಾಗಿ ಎಲ್ಲ ಕಲ್ತ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮಂಥರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ಲಾಸ್ಟಿಕ್ ಐಟಮ್ ಮೇಲೆ ಹಾಕೋಕ್ಕೆ ಡಸ್ಟ್ಬಿನ್ ಅಲ್ಲಿ ಮಡಗಿದ್ದಾರೆ. ದಯವಿಟ್ಟು ಪ್ಲಾಸ್ಟಿಕ್ ಐಟಮ್ ತಂದರೂ ಡಸ್ಟ್ಬಿನ್ಗೆ ಹಾಕಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.